ఏడాది మీరు స్కూల్ ఫీజుకి నేను స్కూల్లో చూపేస్తాను, నాకు జ్ఞాపకం చేస్తే ఇదేముందో నేను చూసుకుంటాను. నేను ఇంట్లో పెట్టుకుని వాళ్ళు తండ్రి స్థానంలో సాకల్లో తిరిగి తొందర కాబట్టి వాడికి ముందు వాడు వయసుకి వచ్చినప్పుడు వాడికి ఏముంటుందో హయ్యర్ ఎడ్యుకేషన్కి వాడు పీయూసీకి వచ్చినప్పుడు నా కాలేజీలోనే సైన్స్ వేసుకుంటాను. అవుట్ నేను ఇక్కడ గొల్లార్పల్లి స్కూల్లోనే మన యూనిఫామ్ బట్టలు ఫీజు అంతా ధైర్యం ఉండాలి కలిసి. ನಿನ್ನೆ ಲಿಂಗಶೆಟ್ಪುರ ಕ್ರಾಸ್ ಹತ್ರ ವೆಂಕಟೇಶ್ ಅವ್ರ ಶ್ರೀಮತಿಯವರು ಒಂದು ಮಗು ಹೆಣ್ಮಗು ಒಂದು ಟಿಪ್ಪರ್ ಪಲ್ಟಿಯಾಗಿ ತೀರ್ಕೊತಾರೆ. ಅದು ನಿನ್ನೆ ಸಂಜೆ ನಮ್ಮ ಗಮನಕ್ಕೆ ಬರುತ್ತೆ. ಅವ್ರ ಅಕ್ಕ ಅವರು ನಾಯನಹಳ್ಳಿಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಹಾಗೆಯೇ ನಾಯನಹಳ್ಳಿಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಅವರು ರಾತ್ರಿ 9:15 ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ತೀರೋಗ್ತಾರೆ. ರಾತ್ರಿ ನಾನು ಫಾಲೋ ಅಪ್ ಮಾಡಿ ಮತ್ತು ಬೆಳಗ್ಗೆ ಈಗ ಅವನು BT ಗಂಗಾ ಅಂತ ನಾವು ಹೈಸ್ಕೂಲಲ್ಲಿ ನಾವೆಲ್ಲ ಕ್ಲಾಸ್ಮೇಟ್ಸು. ವೆಂಕಟೇಶ್ನು ನಮ್ಮ ಜೂನಿಯರು ಪರ್ಯಾಸಂದ್ರ ಶಾಲೆಯಲ್ಲಿ. ಬೆಳಗ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಇದ್ದು ಪೋಸ್ಟ್ಮಾರ್ಟಮ್ ಮಾಡ್ಕೊಂಡು ಈಗ ಬಂದ್ವಿ. ಸೊ ಗಂಡ ಹೆಂಡತಿ ಮಗಳು 3 ಜನ ತೀರೋಗಿದ್ದಾರೆ. UKG ಹೋಗೋ ಮಗು ಪಾಪ ಇದ್ದಿದ್ದಾನೆ. ಸೊ ನನ್ನ ಸ್ನೇಹಿತ ಗಂಗನಿಗೂ ಹೇಳಿದ್ದೀನಿ, ಆ ಮಗು ಜವಾಬ್ದಾರಿ ನೀನೇ ತಗೋಬೇಕು ಅಂತ. ಮತ್ತು ಆ ಮಗುದು ಎಜುಕೇಷನ್ ಎಕ್ಸ್ಪೆನ್ಸ್ ಏನಿದೆ ನಾನು ನೋಡ್ಕೊತೀನಿ ಅಂತ. ನಾವೆಲ್ಲ ಅಣ್ಣ ತಮ್ಮಂದ ಥರ ಬೆಳೆದವರು. ನಮ್ಮ ಸ್ನೇಹಿತ ಒಬ್ಬ ಹೀಗಾದ ಅಂದರೆ ನಮಗೂ ಭಾಳ ನೋವಾಗುತ್ತೆ. ಆ ಮಗುನ ಹೇಳಿದ್ದೀನಿ, ನೀನು ಸಾಕಬೇಕಪ್ಪ, ಅದೇನಿದ್ರು ನಾವು ನೋಡ್ಕೊತೀವಿ ಅಂತ. ಇವನು ಒಪ್ಕೊಂಡಿದ್ದಾನೆ. ಸೊ ಭಾಳ ಈ ಹೈವೇಯಲ್ಲಿ ಟ್ರಾವೆಲ್ ಮಾಡುವಾಗ ನೋಡಿ, ಒಂದೇ ಕುಟುಂಬದವ್ರು 3 ಜನ ತೀರೋದ್ರು ಅಂದರೆ ಪಾಪ ನಮಗೆ ನಿನ್ನೆಯಿಂದ ಕಷ್ಟ ಆಗ್ತಿದೆ. ನಮ್ಮ ಸ್ನೇಹಿತರು, ನಮ್ಮ PT ಗಜೇಂದ್ರ ಅಂತ, ನಮ್ಮ ಶ್ರೀನಿವಾಸ್ ರೆಡ್ಡಿ, ನಮ್ಮ ಗಂಗನು, ನಾವೆಲ್ಲ ನಮ್ಮ ವೆಂಕಟೇಶನ್, ಇವರೆಲ್ಲ ನಾವು ಒಂದು ಪೆರೇಸಂದ್ರದ ಕ್ಲಾಸ್ಮೇಟ್ಸ್. ಸೊ ನಮ್ಮ ಸ್ನೇಹಿತನಿಗೆ ಹಿಂಗಾಗಿದೆ, ಭಾಳ ನೋವಿದೆ. ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು. ಸರ್, ಲಿಂಗಶೆಟ್ಪುರ ಕ್ಲಾಸಲ್ಲಿ ಎಷ್ಟು ಘಟನೆಗಳಾಗ್ತಾಯಿದೆ? ಇಲ್ಲ, ಈಗ ನಾನು ಇದು ತನಿಖೆ ರಿಪೋರ್ಟ್ ಕೇಳಿದ್ದೀನಿ. ಅವನು ಏನಾಗಿದೆ ಅಂತ ವಿಚಾರ ತಿಳ್ಕೊಂಡು, ನಿನ್ನೆ ಏನಾಗಿದೆ, ಅವರು 1.5-2 ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿದ ತಕ್ಷಣ ಪಾಪ ಅವ್ರಿಗೂ ನಾನು ಎಕ್ಸಾಕ್ಟ್ ಕೇಳೋಕ್ಕಾಗಿಲ್ಲ. ಈಗ ಅದು CC ಕ್ಯಾಮ್ರಾ ಎಲ್ಲ ತೆಗೆಸಿ ಏನಾಗಿದೆ ಅಂತ ತಿಳ್ಕೊತೀವಿ. ತಪ್ಪು ಮಾಡಿದರೆ ಆ ಟಿಪ್ಪರ್ ಡ್ರೈವರ್ಗೆ ಶಿಕ್ಷೆ ಕೊಡಿಸೋ